ಸಿಟಿ ರವಿ ವಿರುದ್ಧ ದೂರು ಯಾರು ಕೊಟ್ಟಿದ್ರು ಅವರ ವಿರುದ್ಧವೂ ಕೂಡ ಈಗ ಕಂಪ್ಲೇಂಟ್ ಆಗಿದೆ. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ಸಿಟಿ ರವಿ ದೂರನ್ನ ಕೊಟ್ಟಿದ್ದಾರೆ. ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ವಿರುದ್ಧ ಕಂಪ್ಲೇಂಟ್ ಈಗ ಆಗಿದೆ. ಮುಸ್ಲಿಮರ ವಿರುದ್ಧ ನಾನು ಮಾತನಾಡಿಲ್ಲ, ಕೋಮು ಭಾಷಣ ಮಾಡಿಲ್ಲ ಅಂತ ಈಗ ಸಿಟಿ ರವಿ ವಾದ ಮಾಡ್ತಿದ್ದಾರೆ. ಧರ್ಮ, ಜಾತಿ, ಸಮುದಾಯದ ಬಗ್ಗೆ ಮಾತನಾಡಿದ್ರೆ ಅದು ಅಪರಾಧ. ಸಾರ್ವಜನಿಕ ವದಂತಿಯ ಯಾವುದೇ ವಿಚಾರ ನಾನು ಮಾತನಾಡಿಲ್ಲ ಅಂತ ಈಗ ಸಿಟಿ ರವಿ ಹೇಳ್ತಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ವ್ಯಾನಿಗೆ ಬೆಂಕಿ ಹಚ್ಚುವ ಬಗ್ಗೆ ಮಾತನಾಡಿದ್ದೀನಿ. ಧರ್ಮ ಜನಾಂಗದ ಮಧ್ಯೆ ದ್ವೇಷ ತರಲು ಸುಳ್ಳು ದೂರನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಪ್ರತಿ ದೂರು ಈಗ ದಾಖಲಾಗಿದೆ. ಸುಳ್ಳು ದೂರನ್ನ ಜಾಲತಾಣಗಳಲ್ಲಿ ಹಬ್ಬಿಸ್ತಾ ಇರೋದು ಕೂಡ ಒಂದು ಅಪರಾಧ. ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಸಿಟಿ ರವಿ ಈಗ ಒತ್ತಾಯ ಮಾಡ್ತಿದ್ದಾರೆ. ಹೀಗೆ ಸಿಟಿ ರವಿ ವಿರುದ್ಧ ಎಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ, ಏನೆಲ್ಲ ಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಗಮನಿಸಿದ್ದೀವಿ. ಸಿಟಿ ರವಿ ವಿರುದ್ಧ FIR ಆಯಿತು. ಏನು ಅಂತಂದ್ರೆ ಅವರು ಮುಲ್ಲಾ ಅನ್ನುವಂಥ ಒಂದು ಪದವನ್ನು ಬಳಸಿದ್ರು ಅನ್ನುವಂಥದ್ದು. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ನೀಟ್ ಬಗ್ಗೆ ಎರಡೇ ಅಕ್ಷರ ಇವ್ರ ತಲೆಯಲ್ಲೆಲ್ಲ ಹೋಗಿ ಇವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಕೂಡ ಅವರು ಹೇಳಿರ್ತಾರೆ. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು ಇದೆಲ್ಲವೂ ಕೂಡ. ಅದಾದ ನಂತರ ಅವ್ರ ವಿರುದ್ಧ ದೂರು ಕೂಡ ಆಯಿತು. ಪೊಲೀಸರಿಂದ 2ರಿಂದ 3 ಬಾರಿ ನೋಟಿಸ್ ಕೂಡ ಹೋಯಿತು ಸಿಟಿ ರವಿ ಅವರಿಗೆ. ಅಂದರೆ ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ 2 ಬಾರಿ ನೋಟಿಸ್ ಹೋಯಿತು. ಆ ಸಂದರ್ಭದಲ್ಲಿ ಸಿಟಿ ರವಿ ಹೋಗಿರಲ್ಲ. ಅದಾದ ನಂತರ ಪೊಲೀಸರು 3ನೇ ಬಾರಿ ನೋಟಿಸನ್ನು ತಗೊಂಡು ಹೋಗಿ ಮನೆಯ ಬಾಗಿಲ ಮೇಲೆ ಅಂಟಿಸಿ ಬಂದಿರ್ತಾರೆ. ಅದಾದ ನಂತರ ಈಗ ಇದೆಲ್ಲವೂ ಕೂಡ ಬೇಕಂತ ಮಾಡಲಾಗ್ತಾ ಇದೆ ಅಂತ ಹೇಳಿ ಸಿಟಿ ರವಿ ಅವರು ಯಾರು ದೂರನ್ನ ಕೊಟ್ಟಿರ್ತಾರಲ್ಲ ಅಂಥವ್ರ ವಿರುದ್ಧ ಇದೀಗ ಪ್ರತಿ ದೂರನ್ನ ಕೊಟ್ಟಿದ್ದಾರೆ.